ಇಲ್ಲಾಂದ್ರೆ ಎಂಟ್ರಿ ಇಲ್ಲ. ಬರೀ ವೈಟ್ ಡ್ರೆಸ್ ಅಂದಿದ್ದು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ವ್ಲಾಗ್ ಮಾಡ್ತಿರೋದು ಕಾರಿಂದ. ಆ್ಯಕ್ಚುಲಿ ನಾವು ಬಂದಿರೋದು ಕಳಸ. ಇಲ್ಲಿ ಏನೋ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದೆ. ಅವನಿಗೆ ರೋಡ್ ಕಾಣಿಸ್ತಿಲ್ವಾ ಅಂತ ಬನ್ನಿ. ಅಲ್ಲಿ ನೋಡಲ್ಲಿ ಎಷ್ಟು ಪಿಚ್ ಹೊಡಿಬೇಕು. ಎಷ್ಟು ಪಿಚ್ ಹೊಡಿ ನೋಡಿಲಿ, ಎಷ್ಟು ಚೆನ್ನಾಗಿದೆ. ಒಳ್ಳೊಳ್ಳೆ ಕಲ್ಲು ಎತ್ಕೊಂತೀನಿ. ಹಂಗಲ್ಲ ನೋಡಿಲಿ, ನಿಧಾನಕ್ಕೆ ಬಾಯಿ ತೋರಿಸ್ತೀನಿ ಯಾವ ಅಂತ. ಇಷ್ಟೇ ನೋಡಲಿ ಎರಡು ಜೋರ್ ಎಸಿದ್ರೆ ಹೋಗಲ್ಲ. ಅಲ್ಲಿ ನೋಡಿ ಹೆಬ್ಬಾವ್, ಅಲ್ಲಿ ಬರ್ಬೋದು. ಅಲ್ಲಿ ನೋಡಿ ಹೆಬ್ಬಾವ ನೋಡಲ್ಲಿ ಎಲ್ಲೋ ಅಲ್ಲಿ ಹಣ ಬಂದ ಇದನ್ನ ನೋಡಕ್ಕೆ ಅಲ್ಲಿಂದ ಬಂದಿದ್ದೆ ಇಲ್ಲಿಗೆ. ಚೆನ್ನಾಗಿದೆ ಎಲ್ಲ ತುಕ್ಕಿಡ್ದು ಹೋಗಿದೆಯಲ್ಲ ಎಲ್ಲ. ಒಂದು ಬೋಲ್ಟ್ ಬಿಚ್ಕೊಂಡ್ರು ನಾವು ಹೋದ್ವಲ್ಲ, ನೀರಿಗೆ ಬಿದ್ರೆ ಪರವಾಗಿಲ್ಲ. ಅದು ಇದಿರುತ್ತೆ ತಾನೆ, ಒಂದು ವ್ಯೂ ಪಾಯಿಂಟ್ ಅಂತ ಸಕ್ಕದಾಗಿದೆ. ಮತ್ತೆ ನನಗಂತೂ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಹಂಗಾರೆ ನೀವಿಲ್ಲೇ ಇರಿ. ಐ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಕಿರಣ, ನಿನಗೆ ಹೇಗೆ ಅನ್ಸ್ತು ಪ್ಲೇಸು? ಪ್ಲೇಸ್ ಬಹಳ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ನೋಡಿ, ಇದೆಲ್ಲ ಭಯ ಆಗಿತ್ತು. ಇದು ನೋಡಿ, ಇದು ಟ್ರಾನ್ಸ್ಫಾರ್ಮರ್. ಇದು ಮುಟ್ಟಿದ್ರೆ ಶಾಕ್ ಹೊಡೆದು ನೋಡಿ, ಯಾರು ಮುಟ್ಟಕ್ ಧೈರ್ಯ ಮಾಡ್ತಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಬೈಕ್ ಬೇರೆ ಬಂತು ಮರೆ. ಇಲ್ಲಿ ಬೈಕ್ ಬೇರೆ ಬರುತ್ತಾ? ಮತ್ ನಾವು ಜೀಪ್ ತರ್ಬೋದಾಗಿತ್ತಲ್ಲ ಇಲ್ಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಫಸ್ಟ್ ಟೈಮ್ ಬರ್ತಿರೋದಾ? ಎರಡನೇ ಸರ್ತಿ ನನ್ನ ಫ್ರೆಂಡ್ಸ್ ಜೊತೆ ತುಂಬಾ ಜಾಲಿಯಾಗಿ ಹೋಗ್ತಿದ್ವಿ. ಖುಷಿಯಾಗಿದೆ ವಾತಾವರಣ. ಮಾತ್ರ ನಾವು ಇವತ್ತಿನ ಸಂಜೆ ಅಜರ್ ಜೊತೆ ಇಷ್ಟೆಲ್ಲ ಬಿಲ್ಡಪ್ ಬೇಡ. ನಮ್ಮ ಮೂಡಿಗೆರೆ ಅಜರ್ಲಾಗೆ ಅಂದ ಅವ್ರು ನೋಡಕ್ ಇನ್ನು ಚಂದ. ಇಲ್ಲ ಸ್ಟಾಪ್ ಮಾಡಿ ಹೋಗ್ಬೇಕು. ಇಲ್ಲ ಇಲ್ಲಿ ಟಿಕೆಟ್ ತಗೊಂಡು ಈಗ ಹೋಗ್ಬೇಕು ಬ್ರೋ. ಟಿಕೆಟ್ ತಗೊಳ್ಬೇಕು? ಹೌದು, ಜೀಪ್ ತಗೊಂಡು ಅಲ್ಲೇ ಹೋಗ್ಬೇಕು. ಊರು ಅವ್ರು ಹಂಗೆ ಅಲ್ಲೆಲ್ಲ ನೋಡಿ, ನಾವ್ ಇದಕ್ಕೆ ಹೋಗಿದ್ವಲ್ಲ, ನೋಡಿ ಇಲ್ಲಿ ಬಂದ್ರೆ ಟಿಕೆಟ್ ತಗೊಳ್ಬೇಕು, ಇಲ್ಲಾಂದ್ರೆ ಎಂಟ್ರಿ ಇಲ್ಲ. ಇದು ಬರೋದಿ ತೋರಿಸ್ಬೇಕಾ ರಿಟರ್ನ್? ಇಲ್ಲ ಪರವಾಗಿಲ್ಲ, ಬೇಡಲ್ಲ. ಇದು ಗೌರ್ಮೆಂಟ್ ಇಂದ ಏನಲ್ಲ, ಇವರೇ ಮಾಡ್ಕೊಂಡಿರೋದು ಅಲ್ವಾ? ಅದೇನ್ ಗೊತ್ತಾ, ಎಷ್ಟು ಹೇಳ್ತಿದ್ದ ನೋಡಿ ಇಲ್ಲೇ ಸ್ಟ್ರೈಟ್ ಅಲ್ಲ. ಈಗ ಹೋಗ್ ಬಂದಿರೋ ಹಳ್ಳಕ್ಕೆ ಅಲ್ಲ ಕಣೋ, ಅದೇ ಹಳ್ಳ. ಆ ಹಳ್ಳಕ್ಕೆ ಹೋಗೋ ಬದಲು ಅಲ್ಲಿ ಕಿತ್ಲಗಂಡಿಗೆ ಹೋಗ್ಬೋದಾಗಿತ್ತು. ಕಿತ್ಲಗಂಡಿ ಬೀಚಿಗೆ ಹೋಗಿ ಎಲ್ಲಿ ರೂಟು ಇದೇನಾ? ಜಲಪಾತಕ್ಕೆ ದಾರಿ ಇದೆ. ನಾನು ಹೋಗಿದ್ದೀನಲ್ಲ, ನೋಡ್ದವ್ರೆ ಮಾಡ್ಕೊಂಡಿರೋದು. ಸೊ ಫೈನಲಿ ರೀಚ್ಡ್ ಸೂರ್ಯಮನೆ ಫಾಲ್ಸ್. ಬನ್ನಿ ಹೋಗೋಣ. ವ್ಯೂ ನೋಡಿ ಗೈಸ್, ಬ್ಯೂಟಿಫುಲ್ ಆಗಿದೆ. ನಮ್ಮೂರಿಂದ ಇಲ್ಲಿಗೆ ಎಷ್ಟು ಒಂದು 70 ಕಿಲೋಮೀಟರ್ಸ್ ಇದೆ. ಆದರೂ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಇಲ್ಲೊಂದು ಏನಿದೆ, ಕಾಫಿ ಟೀ ಬಜ್ಜಿ ಎಲ್ಲ ಇದೆ. ಇದೇನು ಇದು ಕ್ಯಾಂಟೀನಾ? ಹೋಗೋಣ ಬನ್ನಿ. ಕಾಫಿ ಟೀ ಒನ್ಲಿ. ಹೋದ್ರೆ ಕಷ್ಟ. ಅಲ್ಲಿ ನೋಡಿದ್ರೆಲ್ಲ ತುಕ್ಕಿಡ್ದು ಹೋಗಿದೆ. ಇದೇನು ಬಿಡ್ಸು.
ಅಲ್ಲ, ಆಕ್ಚುಲಿ ನಮ್ದು ಪ್ಲಾನ್ ಇದ್ದಿದ್ದು ಸಕಲೇಶ್ಪುರಕ್ಕೆ, ಬಂದಿರೋದು ಕಳಸಕ್ಕೆ. ಅಂದ್ರೆ ಗೈಸ್ ಫೈನಲಿ ರೀಚ್ ಆದ್ವಿ ಫಾಲ್ಸಿಗೆ. ವ್ಯೂ ನೋಡ್ಕೊಳ್ಳಿ. ನಮ್ಮಲ್ಲ ಹತ್ರನೇ ಬ್ರೋ, ಜಾರುತ್ತೆ. ತುಂಬ ಜನ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಪ್ಲೇಸ್ ಇದೆಲ್ಲ ಹಾಕ್ತೀನಿ. ಜಾರಲ್ಲ, ಜಾರುತ್ತಾ? ನೈಸ್. ಒಪಿನಿಯನ್ ಹೇಳು ಬೈಲಿ. ಅಲ್ಲಲ್ಲ, ಆಕ್ಚುಲಿ ನಮ್ದು ಪ್ಲಾನ್ ಇದ್ದಿದ್ದು ಸಕಲೇಶ್ಪುರ ಅಲ್ವಾ, ಕರ್ಕ ಬಂದಿದ್ದು ಅವ್ರು ಇಲ್ಲಿಗೆ. ಅವರೇ ಹೇಳ್ತಿರೋದು ಹೋಗಿರೋ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಂತ. ನೀನ್ ಹೇಳ್ಬೇಕು, ಹೇಳು. ಇಲ್ಲ, ಚೆನ್ನಾಗಿದೆ, ಆದ್ರೆ ಅಲ್ಲಿ ತನಕ ಹೋಗಕ್ಕಾಗಲ್ಲ. ನಾವು ಮುಂಚೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರೆ ನಾವು ಎಕ್ಸ್ಟ್ರಾ ಟವಲ್ ಅದು ಇದು ತಂದು ಸ್ನಾನ ಮಾಡ್ಬೋದಿತ್ತು. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ನಿಮಗೆ ಮನದಾಳದ ಮಾತು ಬೇಕು, ನಾಟಕದ ಮಾತು ಬೇಡ. ನಿಜ ಹೇಳಿ, ನಿಜ ಹೇಳ್ಬೇಕು ನಿಮಗೆ. ನಿಜ ಬ್ರೋ. ನಿಜನಾ? ನಾಂಡು ನಿಜ ಹೇಳ ನನಗೆ. ಚೆನ್ನಾಗಿದೆ ನಿಜ. ಖುಷಿ ಆಗ್ತಿದ್ಯಾ? ತುಂಬಾ ಖುಷಿ ಆಗ್ತಿದೆ ಬ್ರೋ. ಬೆಳಿಗ್ಗೆ ಊಟ ಮಾಡಿ ಎಲ್ಲರ ಒಪಿನಿಯನ್ ಓಕೆ. ಸೊ ಗಾಯ್ಸ್, ಮುಗೀತು, ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ಮಾವ ನೋಡಲ್ ಕೂತಿದ್ರಿ. ನನ್ನ ಮಕ್ಕಳು ಒಂದೊಂದಲ್ಲ ಮತ್ತೆ ಹಂಗೆ ಕೂತ್ ಬಿಟ್ರೆ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಯಾರೆಲ್ಲ ಬಂದಿಲ್ಲ ಅವ್ರು ಒಂದ್ಸಲಿ ವಿಸಿಟ್ ಮಾಡಿ. ಸೂರ್ಯಮನೆ ಫಾಲ್ಸ್ ಕಳಸ ಹತ್ರ ಇರೋದು. ತೊಳ್ಕೊಂಡ ನೋಡಿ, ಆಶೀರ್ವಾದ ತೋಡಿ ಬನ್ನಿ. ಅಲ್ಲ ಕಣೋ, ತೊಳ್ಕೊಂಡ ಬ್ರೋ. ಕೀ ಕೊಡಿ, ನಾನು ಓಡಿಸ್ತೀನಿ. ಕೀ ಕೊಟ್ಟಿರೋದು. ಲೈಫ್ ಇನ್ಶೂರೆನ್ಸ್ ಎಲ್ಲ ಮಾಡಿದ್ದೀರಲ್ಲ, ಎಲ್ಲರೂ ಇದೆಯಾ ಲೈಫ್ ಇನ್ಶೂರೆನ್ಸ್? ಇಲ್ಲಾಂದ್ರೆ ಇಳಿದು ಬಿಡಿ. ನಂದ್ರಲ್ಲಿ ಲೈಫ್ ಇನ್ಸೂರೆನ್ಸ್ ಇದ್ದಿದ್ರಲ್ಲಿ ಅರ್ಧಕ್ಕೆ ಅಮೌಂಟ್ ತೆಗೆದಾಗಿದೆ. ಇಲ್ಲ ಇಟ್ಕೊಂಡು ಕೇಳೋಣ, ಇಳಿಯೋ ಆಗ್ಬೋದು. ಹೌದು, ತಡಿ ನಾನು ನಿಲ್ತೀನಿ. ನೋಡ, ನಿಲ್ಸು ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಾನ್ ಮಾಡ್ತೀನಿ ಮನೆ. ನೀರೇ ಕೊಡೋ ದರಿದ್ರ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ. ಇವ್ರ ಗಾಡಿ ನಮಗೆ ಕೊನೆಗೂ ಕೊಳ್ಳೇಗಾಲ ಕರ್ಕೊಂಡ್ ಬಿಟ್ಟ ಇದೆ. ಅವರೆಲ್ಲ ತಿಳ್ಕೊಳ್ತೀವಿ, ಫಸ್ಟ್ ಟೈಮ್ ಓಡಿಸ್ತೀವಿ ಅನ್ಸುತ್ತೆ. ಗಾಡಿ ಸ್ಟಾರ್ಟ್ ಮಾಡಕ್ಕೆ ಬಿರಿಯಾನಿ ತರಿಸ್ಕೊಬೇಕು. ಬಿರಿಯಾನಿ ಚಿಕನ್ ಬಿರಿಯಾನಿ. ನಿನಗೇನು ಬಿಡುವೇನು? ನನಗೆ ವೈಟ್ ರೈಸು ಕೂತಾಯಿ. ಏನೆಲ್ಲ ಬೇಕು? ಏನ್ ಬೇಕು? ವೈಟ್ ರೈಸ್ ಕೂತಾಯಿ ಹೇಳಿದ್ರಲ್ಲ. ನಾವು ತಿಂತೀವಿ, ನೀನ್ ನೋಡು ಆಯ್ತಾ? ಯಾಕೆ ಬಿರಿಯಾನಿ ಬೇಡ ಅಂದಿದ್ದು? ಹೀಟಲ್ಲಿ ಬರೀ ವೈಟ್ ರೈಸ್ ವೈಟ್ ರೈಸ್. ಸೊ ಗೈಸ್, ಊಟ ಆಯಿತು, ಇವಾಗ ರಿಟರ್ನ್ ಮನೆಗೆ ಹೊರಟ್ವಿ. ಸೊ ನಂದು ಫೋನಲ್ಲಿ ಚಾರ್ಜ್ ಇಲ್ಲ, ಇವೇನು ಸ್ವಿಚ್ ಆಫ್ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿ ಯು ಆನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.